ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವಾಗ ಪ್ರೆಸೆಂಟ್ ನಾನು ಯಶವಂತಪುರ ರೈಲ್ವೆ ಸ್ಟೇಷನ್ ಇದ್ದೀನಿ. ಯಶವಂತಪುರ ರೈಲ್ವೆ ಸ್ಟೇಷನ್ ಹಾಕಿದ್ದೆ ನಿಮ್ಗೆ ಆಲ್ರೆಡಿ ಕನ್ಫ್ಯೂಸ್ ಆಗಿರ್ಬೋದು. ಇವತ್ತು ನಾನು ಬಸ್ ಜರ್ನಿ ಅಲ್ಲ, ಟ್ರೈನ್ ಜರ್ನಿ ಮಾಡ್ತಾಯಿದ್ದೀನಿ. ಟ್ರೈನ್ ಜರ್ನಿ ಯಾವ್ರಂದರೆ ಆಲ್ರೆಡಿ ನಿಮ್ಗೆ ಟೈಟಲ್ ಥಂಬ್ ನೋಡಿ ಆಲ್ರೆಡಿ ಗೊತ್ತಿರಬಹುದು ಎಲ್ಲ ಯಾವುದಂತ. ಇವಾಗ ನಾನು ಬಸ್ ಜರ್ನಿ ಮಾಡ್ತಾಯಿದ್ದಿಲ್ಲ, ಸೊ ಟ್ರೈನ್ ಜರ್ನಿ ಮಾಡ್ತಾಯಿದ್ದೀನಿ. ಯಾವ ಟ್ರೈನ್ ಜರ್ನಿ ಅಂತಂದರೆ ಬೆಂಗಳೂರಿಂದ ಮಂಗಳೂರವರೆಗೂ ಯಾವ ಟ್ರೈನ್ ಅಂತಂದರೆ ಯಶವಂತಪುರಿಂದ ಬರುತ್ತೆ ನೋಡಿ. ಇವಾಗ ಆಲ್ರೆಡಿ ನಾನು ಯಶವಂತಪುರ ಮೆಟ್ರೋ ರೈಲ್ವೆ ಸ್ಟೇಷನ್ ಇದ್ದೀನಿ. ಇಲ್ಲಿ ನೋಡಿ, ಯಶವಂತಪುರ ರೈಲ್ವೆ ಸ್ಟೇಷನು. ಯಶವಂತಪುರ ರೈಲ್ವೆ ಸ್ಟೇಷನ್ ಅಪೋಸಿಟ್ ಸೈಡಲ್ಲೇ ನಿಮಗೆ ಕಾಣುತ್ತೆ ಯಶವಂತಪುರ ಮೆಟ್ರೋ ಸ್ಟೇಷನು. ಸೊ ನಿಮ್ಗೆ ಈಸಿಯಾಗಿ ನೀವು ಯಾವುದೇ ಏರಿಯಾಗೆ ಹೋಗ್ಬೋದು ಅಂದರೆ ಮೆಟ್ರೋ ತಿಳ್ಕೊಂಡು ಹೋಗ್ಬೋದು. ಇವಾಗ ನಾನು ಮೆಟ್ರೋ ಸ್ಟೇಷನಲ್ಲಿದ್ದೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಈ ಟ್ರೈನ್ನ ಸ್ಪೆಷಾಲಿಟಿ ಏನಂತಂದ್ರೆ ಈ ಘಾಟ್ ಆಗಲಿ, ಶಿರ್ಡಿ ಘಾಟ್ ನಿಮ್ಗೆ ಆಲ್ರೆಡಿ ಗೊತ್ತಿರೋ ಶಿರ್ಡಿ ಘಾಟು, ಹಾಸನ ಸೈಡೆಲ್ಲ ಫುಲ್ ಲ್ಯಾಂಡ್ಸ್ಲೈಡ್ ಆಯಿತು, ಇದಾಯಿತು. ನಾನು ಲಾಸ್ಟ್ ವೀಕೆ ಕವರ್ ಮಾಡಬೇಕಂತ ಎಲ್ಲ ಬುಕ್ ಆಗಿತ್ತು, ಬಟ್ ಅದು ಕವರ್ ಆಗಿಲ್ಲ. ಸೊ ಈ ಟೈಮ್ ಕವರ್ ಆಗಿದೆ. ನೋಡೋಣ ಯಾವ ರೀತಿ ಬರೋದು ಕವರ್ ಆಗುತ್ತಂತ. ಶಿರ್ಡಿ ಘಾಟು, ಸಕಲೇಶ್ಪುರ ಘಾಟು ಎಲ್ಲ ಟ್ರೈನ್ ಜರ್ನಿ ಈ ವ್ಲಾಗ್ ನೋಡ್ತೀರಿ. ಫುಲ್ ಸ್ವರ್ಗ ಅಂತಂದರೆ ನೀವು ಈ ವ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಸ್ವರ್ಗ ಯಾವ ರೀತಿ ಇರುತ್ತಂತ. ಗ್ರೀನರಿ ಆಗಲಿ, ಫಾಲ್ಸ್ ಆಗಲಿ, ಸ್ಮಾಲ್ ಫಾಲ್ಸು, ದೊಡ್ಡ ಫಾಲ್ಸ್ ಇಲ್ಲ, ದೊಡ್ಡ ಫಾಲ್ಸ್ ಇರುತ್ತೆ, ಬಟ್ ಫಾಲ್ಸ್ ಸಖತ್ತಾಗಿರುತ್ತೆ. ಗ್ರೀನರಿ ಫುಲ್ ವೆಸ್ಟ್. ನಾನು ಇವತ್ತು ಮಾಡ್ತಿರೋದು ವಿಸ್ಟಾಡೋಮ್ ಕೋಚು. ಸ್ಪೆಷಾಲಿಟಿ ಏನಂತಂದ್ರೆ ಫುಲ್ ಸೈಡೆಲ್ಲ ಗ್ಲಾಸ್ ಇರುತ್ತೆ, ಗ್ಲಾಸು ಪ್ಲಸ್ ಮೇಲ್ಗಡೆ ಕೂಡ ಗ್ಲಾಸು. ನೀವು ಗ್ರೀನರಿ ಹೋಗ್ತಾಯಿದ್ರೆ ಫುಲ್ ಹುಚ್ಚಾಗ್ತೀರ ಈ ವ್ಲಾಗ್ ನೋಡಿ. ಫುಲ್ ಸ್ವರ್ಗ, ನೀವು ಕಳೆದೇ ಹೋಗ್ತೀರ ಈ ವ್ಲಾಗ್ನ. ನಾನು ಆ ರೀತಿ ನಾನು ವ್ಲಾಗ್ನ ಕವರ್ ಮಾಡ್ತಾಯಿದ್ದೀನಿ. ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಮತ್ತೊಂದು ಇನ್ಫಾರ್ಮೇಷನ್ ಕೊಡ್ಬೇಕಂತಂದ್ರೆ, ನೀವು ಯಾವಾಗ ಯಶವಂತಪುರ ಬರ್ಲತ್ತೀರ ಅಂತಂದ್ರೆ ಯಶವಂತಪುರ ಮೆಟ್ರೋ ಸೈಡ್ ಬನ್ನಿ. ಮೆಟ್ರೋ ಸೈಡ್ ಬಂದರೆ ಇದಾಗುತ್ತೆ. ಯಾಕಂದರೆ ಬ್ಯಾಕ್ ಸೈಡ್ ಏನು ಮಾಡ್ತಿದ್ದಾರೆ, ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಇಲ್ಲಿ ನೋಡ್ತಿರ್ಬೋದು, ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ. ಬ್ಯಾಕ್ ಸೈಡ್ ಬಂದರೆ ನಾನು ಇವಾಗ ಅದೇ ಕನ್ಫ್ಯೂಷನ್ ಆದೆ. ಬ್ಯಾಕ್ ಸೈಡಿಂದ ಬುಕ್ ಮಾಡಿದೆ ನಾನು, ಬಟ್ ಅವನು ಆಟೋದ ನಂದು ಸರಿ ಇಲ್ಲ, ಕನ್ಸ್ಟ್ರಕ್ಷನ್ ಇರ್ತದೆ ಅಂತಂದ. ಇಲ್ಲಿ ನೋಡಿ, ಫುಲ್ ಕನ್ಸ್ಟ್ರಕ್ಷನ್ ಮಾಡ್ತಾಯಿದ್ದಾರೆ, ಫುಲ್ ಡೆವಲಪ್ ಮಾಡ್ತಾಯಿದ್ದಾರೆ ಮೆಟ್ರೋನ, ರೈಲ್ವೆ ಸ್ಟೇಷನ್ನ ಇದೆ. ಬಟ್ ಈ ಕಡೆ ಬರ್ಬೋದು ನೀನು, ಫ್ರಂಟಿಂದ ಮೆಟ್ರೋ ಸ್ಟೇಷನ್ ಕಡೆಯಿಂದ ಬಂದರೆ ಇದಾಗುತ್ತೆ. ಇದೇ ಹೇಳ್ಬೇಕನ್ನಿಸ್ತು, ಹೇಳಿದೆ ನಿಮಗೆ ಅಷ್ಟೇ. ಇವಾಗ ನೋಡ್ತಾ ಇರ್ಬೋದು, ನಾನು ಪ್ಲಾಟ್ಫಾರ್ಮಿಗೆ ಬಂದೀನಿ. ಪ್ಲಾಟ್ಫಾರ್ಮ್ ನಂಬರ್ 4 ಇದ್ದೀನಿ. ಇವಾಗ 4 ಜಸ್ಟ್ ಇವಾಗ ಅನೌನ್ಸ್ಮೆಂಟ್ ಆಯಿತು, ಪ್ಲಾಟ್ಫಾರ್ಮ್ ನಂಬರ್ 4 ಬರ್ತದೆ ಅಂತ. ಟ್ರೈನ್ ನಂಬರ್ ಬಂದುಬಿಟ್ಟು 16575 ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್. ಗೊಮ್ಮಟೇಶ್ವರ ಎಕ್ಸ್ಪ್ರೆಸ್ ಸ್ಪೆಷಾಲಿಟಿ ಅಂತಂದರೆ ವಿಸ್ಟಾಡೋಮ್ ಕೋಚ್ ಇರ್ತಾವೆ, 2 ವಿಸ್ಟಾಡೋಮ್ ಕೋಚ್ ಇರ್ತಾವೆ. ಪ್ಲಸ್ EV1 EV2 2 ಕೋಚ್ಗಳಿರ್ತಾವೆ. ಸೊ ಇದ್ರಾಗ ಏನಂತಂದ್ರೆ ನಂದು ಆಗಿಬಿಟ್ಟು ಇವಾಗ ಸಿ ಸಿ ಚೇರ್ ಕಾರ್ ಒಂದು ಇರ್ತದೆ, ಪ್ಲಸ್ EV ಒಂದು ಇರ್ತದೆ. EV ಅಂತಂದ್ರೆ ಎಕ್ಸಿಕ್ಯೂಟಿವ್ ವಿಸ್ಟಾಡೋಮ್ನಾಗ ಏನಂತಂದ್ರೆ 2 ಕೋಚಸ್ ಇರ್ತಾವೆ. ಫುಲ್ ಲಕ್ಸರಿ, ಓಪನ್, ಮೇಲ್ಗಡೆ ಓಪನ್, ಸ್ವಲ್ಪ ಸನ್ ರೂಫ್ ಥರ ಇರ್ತದೆ, ಫುಲ್ ಓಪನ್ ಇರ್ತದೆ. ಗ್ಲಾಸಸ್, ದೊಡ್ಡ ಗ್ಲಾಸಸ್ ಇರ್ತಾವೆ, ಅಂದರೆ ವಿಂಡೋಸು ಅದು ಇರ್ತದೆ. ಪ್ಲಸ್ ಫೆಸಿಲಿಟಿ ಸರಿಯಾಗಿರ್ತದೆ. ಪ್ಲಸ್ ಪ್ಯಾಂಟ್ರಿ ಅದ, ಬಟ್ ಅದು ಪೇಯ್ಡ್ ಪ್ಯಾಂಟ್ರಿ ಅದ. ನೋಡೋಲ್ಲ ಏನಾಗುತ್ತದಂತ. ಲಕ್ಸುರಿ ಲೈಫ್ ಕರೆಕ್ಟ್ ಇರ್ತದೆ. ಸೊ ಬನ್ನಿ, ಸಿಗ್ತೀನಿ. ಇವಾಗ ಟೈಮ್ ಬಂದುಬಿಟ್ಟು ಆಲ್ಮೋಸ್ಟ್ ನೋಡ್ತಿರ್ಬೋದು ಟೈಮು. ಇವಾಗ ಟೈಮ್ ಬಂದುಬಿಟ್ಟು ಇನ್ನೂ 5:30 ಆಗ್ತಿದೆ, 5:36 ಆಗ್ತಿದೆ. ಸೊ ಬನ್ನಿ, ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಪ್ಲಾಟ್ಫಾರ್ಮ್ ನಂಬರ್ ವೇಟ್ ಮಾಡ್ತಿದ್ದೀನಿ ಇವಾಗ. ಸೊ ಯಶವಂತಪುರದು ಕೋಡ್ ಗೊತ್ತದ ನಿಮ್ಗೆ. ಯಶವಂತಪುರ ಮೆಟ್ರೋ ರೈಲ್ವೆ ಸ್ಟೇಷನ್ ಕೋಡ್ ಬಂದುಬಿಟ್ಟು YPR. ಹಾಗೆ ಮಂಗಳೂರು ಕೋಡ್ ಬಂದುಬಿಟ್ಟು MAJN ಅಂದ್ರೆ ಮಂಗಳೂರು ಜಂಕ್ಷನ್ ಬರ್ತದೆ. ಇಲ್ಲಿ ನೋಡ್ರಿ, ವಂದೇ ಭಾರತ್ ಬಂತು ಇವಾಗ. ಇದು ಕನೆಕ್ಟ್ ಆಗೋದು KSR ಬೆಂಗಳೂರಿಂದ ಧಾರವಾಡ ಅವ್ರಿಗೆ ಇದಾಗ್ತದೆ. KSR ಬೆಂಗಳೂರಿಂದ ಟ್ರೈನ್ ನಂಬರ್ ಬಂದುಬಿಟ್ಟು 20661. ಹಾಗೆ 20661 ಧಾರವಾಡ ಕಡೆಯಿಂದ ಬರ್ತದೆ. 20662 ಇದು ಈ ಕಡೆಯಿಂದ ಹೋಗ್ತದೆ. ಸೊ ಇದು ಇನಾಗ್ರೇಷನ್ ಆಗಿರೋದು 27 ಜೂನು 2023. ಇವಾಗ ನೋಡ್ತಾ ಇರ್ಬೋದು, ನಾನು ಇದರಲ್ಲಿದ್ದೀನಿ, ಯಶವಂತಪುರ. ಇದೇ ನಮ್ಮದು ಟ್ರೈನು. ಇದು ಬಂದುಬಿಟ್ಟು 40279 ಟ್ರೈನ್ ನಂಬರು. ಇದು ಲೊಕೊಮೋಟಿವ್ WD P4D KGMದು ಇದು ಬರ್ತದೆ, ಡೀಸೆಲ್ದು ಇರ್ತದೆ. ಇದು ನೋಡೋಣ ಯಾವ ರೀತಿ ಇರ್ತದಂತ. ಬನ್ನಿ ನೋಡೋಣ ಯಾವ ರೀತಿ ಇರ್ತದಂತ.
ಫೈನಲಿ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವ್ಲಾಗ್ನ. ನೋಡೋಣ ಯಾವ ರೀತಿ ಇರುತ್ತೆ ಅಂತ. ಅಲ್ಲಿವರೆಗೂ ಸ್ಟೇ ಟ್ಯೂನ್ಡ್ ಆಗಿರಿ. ವ್ಲಾಗ್ ಯಾವ ರೀತಿ ನೋಡಿ ತೋರಿಸ್ತೀನಿ ನಿಮಗೆ ಹೆಂಗೆ. ಪ್ರೆಸೆಂಟ್ ಇವಾಗ ಯಶವಂತಪುರ ಸ್ಟೇಷನ್. ಇವಾಗ ಟೈಮ್ ಬಂದುಬಿಟ್ಟು ಇನ್ನು 7ಗೆ 15 ಮಿನಿಟ್ಸ್ ಟೈಮ್ ಇದೆ. ಇನ್ನೂ 15 ಮಿನಿಟ್ಸ್ ಟೈಮ್ ಇದೆ. ನೋಡೋಣ ಯಾವ ರೀತಿ ಜರ್ನಿನ ಕಂಪ್ಲೀಟ್ ಮಾಡ್ತೀನಿ ಅಂತ. ಸೊ ಫುಲ್ಲು ಇದರಲ್ಲಿ ಎಕ್ಸೈಟ್ಮೆಂಟ್ ಇದರಲ್ಲಿ ಇದ್ದೀನಿ, ತೋರಿಸ್ತೀನಿ ಬನ್ನಿ. ಸೇಮ್ ನೋಡಿದ್ರೆ ಇವಾಗ ನಂದು ಕೋಚ್ ಬಂದುಬಿಟ್ಟು EV2 ಅಲ್ಲಿ ಸೀಟ್ ನಂಬರ್ ವಿಂಡೋ 12 ಇರುತ್ತೆ ನಂದು. ನೋಡೋಣ ಹೆಂಗಿರುತ್ತೆ ಅಂತ. ಡೀಸೆಲ್ ಇಂಜನ್, ಆ ಕಡೆ ಎಲ್ಲ ಕರೆಂಟ್ದೆಲ್ಲ ನಡೆಯಲ್ಲ. ಸೊ ಡೀಸೆಲ್ ಕವರ್ ಮಾಡ್ತಾರೆ ಅವರು. ನೋಡೋಣ ಹೆಂಗಿರುತ್ತೆ ಅಂತ. ಸೊ ಈ ರೀತಿ ಇದೆ. ಸೊ ಲೆಟ್ ಸ್ಟಾರ್ಟ್. ನೋಡ್ರಿ ಹಿಂಗೆ ಕೋಚಿಂಗ್ ಬರ್ತದ. ಬಟ್ ನಮ್ದು ಗ್ಯಾಲರಿ ವ್ಯೂ ಬರೋದು ಇಲ್ಲಿ. ಇದು ಗ್ಯಾಲರಿ ವ್ಯೂ ಫುಲ್ ಓಪನ್ ಅದ. ಇದು ಮೇನ್ ಲುಕ್ ಬರೋದಂದ್ರೆ ಇಲ್ಲಿಂದ. ಬಟ್ ಇಲ್ಲಿ ಏನು ಮಾಡಿದ್ರೆ ಲೋಕೋಮೋಟಿವ್ ಹಚ್ಚಿಬಿಟ್ಟಿದ್ದಾರೆ ಇಲ್ಲಿ. ನೋಡ್ಬೇಕು ಹೆಂಗಾಗುತ್ತೆ ಅಂತ. ಬಟ್ ಮೇ ಬಿ ಚೇಂಜ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಬಟ್ ಥಿಂಗ್ಸು ನೋಡೋಣ ಹೆಂಗಾಗುತ್ತೆ ಅಂತ. ಈ ಗ್ಯಾಲರಿನಾಗ ಏನೇನು ನೋಡೋಕ್ಕೆ ಸಿಗ್ತದಂತಂದ್ರೆ ಇಲ್ಲಿ ನೋಡ್ಬೋದು. ಇಲ್ಲಿ ಒಂದು ಚಿಕ್ಕದು ಪ್ಯಾಂಟ್ರಿ ಇದೆ. ಈ ಪ್ಯಾಂಟ್ರಿ ಗೊತ್ತಿಲ್ಲ ಯಾವ ರೀತಿ ನಡೆಸ್ತಾ ಅಂತ. ಒಂದು ಚಿಕ್ಕದು ಪ್ಯಾಂಟ್ರಿ ಟಾಪ್ ಇದೆ ಇದು. ಬಟ್ ಆಮೇಲೆ ಇಲ್ಲಿ ಬಂದಮೇಲೆ ಒಂದು ಫಾರ್ ಸೇಫ್ಟಿ ಪರ್ಪಸ್ ಒಂದು CCTV ಕ್ಯಾಮ್ರಾ. ಸೇಮ್ ಇದು ಫ್ಯಾನು. ಬಟ್ ನೋಡ್ಬೇಕು, ಇದು ಕೂಡ ಫ್ಯಾನು. ಬಟ್ ಮೇನ್ ಗ್ಯಾಲರಿ ಇಲ್ಲಿಂದ ಸ್ಟಾಪ್ ಆಗುತ್ತೆ. ಇಲ್ಲಿಂದ ನಮಗೆ ಡಿಸ್ಟರ್ಬ್ ಆಗುತ್ತೆ. ಬಟ್ ನೋಡೋಲ್ಲ, ಗ್ಲಾಸ್ ಎಲ್ಲ ಒಡೆದೋಗಿದೆ. ನೋಡೋಣ ಏನಾಗುತ್ತೆ ಅಂತ. ಹಿಂಗಿದೆ. ಇವಾಗ ನೀವು ನೋಡ್ತಾ ಇರ್ಬೋದು ಎಕ್ಸಾಕ್ಟ್ 7 o'clock ಡಿಪಾರ್ಟ್ ಆಯ್ತು ಇವಾಗ ನೋಡಿ ಟೈಮ್ ನೋಡಿ. ಎಕ್ಸಾಕ್ಟ್ 7 o'clock ಇದಿದೆ ನೋಡಿ. ಡಿಪಾರ್ಟಿಂಗ್ ಇದು ಡಿಪಾರ್ಟ್ ಆಯ್ತು ಜಸ್ಟ್ ಇವಾಗ. ಯಶವಂತಪುರಿಂದ ಇವಾಗ ಡಿಪಾರ್ಟ್ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು. ಇದು ಬಂತು ಲಗೇಜ್ ಎಲ್ಲ ಇಡೋಕ್ಕೆ. ಲಗೇಜ್ ಇಲ್ಲಿ ನೋಡ್ರಿ, ಲಗೇಜ್ ಎಲ್ಲ ಇಡ್ಬೋದು ಇಲ್ಲಿ. ಇನ್ನು ನಿಮ್ದು ಸೂಟ್ ಕೇಸು ದೊಡ್ಡ ಲಗೇಜ್ ಇದ್ದರೆ ಇಲ್ಲಿ ಲಗೇಜ್ ಕೂಡ ಇದ್ರ ಸ್ಟೋರ್ ಮಾಡ್ಬೋದು. ಏನು ಚಿಕ್ಕ ಬ್ಯಾಗ್ ಇದ್ದರೆ ಇನ್ನು ಇಟ್ಕೋಬೋದು. ಬಟ್ ನೋಡೋಣ ಹಿಂಗೆ. ಇದು ವಾಶ್ರೂಮು. ಇದು ಬೇಸಿನ್, ಹ್ಯಾಂಡ್ ಬೇಸಿನ್. ಇದು ಮಾಡ್ಬೋದು. ಸೇಮ್ ವಾಶ್ರೂಮ್ ಈ ರೀತಿ ಇದೆ. ಕ್ಲೀನ್ ಮಾಡ್ತಾಯಿದ್ದಾರೆ. ಈಗ ನಾ ಇರೋದು EV1, ಇದು EV2. ಸ್ವಲ್ಪ ಚೇಂಜಸ್ ಇದೆ. EV1 ಮತ್ತು EV2ಗೆ ಸ್ವಲ್ಪ ಚೇಂಜಸ್ ಇದೆ. ಹಿಂಗೆ ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ಟ್ರೈನ್ ಕಂಡಬಿಟ್ಟು ಫಾಸ್ಟ್ ಹೊಡ್ಲೇತಾನ. ಬಟ್ ಗೊತ್ತಿಲ್ಲ ಇನ್ನೂ ಮಾಡ್ತಾನೆ. ಟ್ರೈನ್ ಸ್ಲೋನೇ ಹೋಗ್ತದೆ ಲಾಸ್ಟ್ವರೆಗೂ. ಎಷ್ಟು ಜರ್ನಿ ಟೈಮ್ ಬಂದುಬಿಟ್ಟು 9 to 10 hours. 10 hoursನಾಗ ಇರ್ತದೆ. ಈಗ 7 o'clock ಅಂದ್ರೆ ಅಲ್ಲಿ 4:50ಗೆ ಅಲ್ಲಿ ನಾವು ಬೆಂಗಳೂರಿಗೆ ರೀಚ್ ಆಗ್ತೀವಿ. ಬಟ್ ಇವಾಗ ನೋಡಿದ್ರೆ ಫುಲ್ ಸಿಟಿಯಾಗೆ ಫಾಸ್ಟ್ ಓಡಿಸ್ತಾನ. ಬಟ್ ನೋಡಿಸ್ಬೇಕು ಏನು ಮಾಡ್ತಾನೆ ಅಂತ. ಇನ್ನೂ ರೀಚ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಇವಾಗ ಮತ್ತೆ ಸ್ಲೋ ಮಾಡಿದೆ ಇವಾಗ. ಇವಾಗ ಸೀಟ್ನಾಗ ಏನೇನು ಕೊಟ್ಟಿರೋದು ತೋರಿಸಂಬರ್ರಿ. ಸೀಟ್ನಾಗ ನೋಡ್ರಿ ಇಲ್ಲಿ ನೋಡ್ರಿ. ಇದು ಫುಟ್ ರೆಸ್ಟು. ಇದು ವಾಟರ್ ಹೋಲ್ಡರು, ವಾಟರ್ ಬಾಟಲ್ ಹೋಲ್ಡರು. ಇದು ನೋಡೋದು ಮ್ಯಾಗ್ಝಿನ್ ಇಡೋಕ್ಕೆ, ಏನಾದರೂ ಮ್ಯಾಗ್ಝಿನ್ ಇಡೋಕ್ಕೆ. ಇದು ಪ್ಲಸ್ ಏನಂದರೆ ಏಜ್ ಆಗೋರಿಗೆ ಒಂದು ಗ್ರಿಪ್ ಕೊಟ್ಟಿದ್ದಾನೆ. ಇಲ್ಲಿ ಗ್ರಿಪ್ ಹಿಡ್ಕೊಂಡು ಹೇಳೋಕೆ ಇದೊಂದು ಗ್ರಿಪ್ಪು. ಆ ಕಡೆನೂ ಕೊಟ್ಟಾನೆ, ಈ ಕಡೆನೂ ಕೊಟ್ಟಾನೆ. ಈ ರೀತಿ ಅದು ನೋಡ್ರಿ. ನೋಡ್ತಾ ಇರ್ಬೋದು. ಇವಾಗ ಜಸ್ಟ್ ಕುಣಿಗಲ್ ಸ್ಟೇಷನ್ ಬಂದೀವಿ. ಜಸ್ಟ್ 2 minutes ಹಾಲ್ಟ್ ಇದೆ. ನಾನು ಬಿಸ್ಕೆಟ್ ತಿಂತಾಯಿದ್ದೀನಿ. ನೋಡೋಣ 2 minutes ಆದಮೇಲೆ ಮಾಡೋಣ. ಬೆಸ್ಟ್ ರಿಸ್ಕ್ ತೊಗೊಳೋದು ಬೇಡ. ಬನ್ನಿ ಒಳಗಡೆ ಹೋಗೋಣ. ಮತ್ತೆ
ಗೊಮ್ಮಟೇಶ್ವರದ ಸ್ಟ್ಯಾಚು ಅಂತಾರಲ್ಲ ಇಲ್ಲ ನಮ್ಮ ಗೊಮ್ಮಟೇಶ್ವರ ಸ್ಟ್ಯಾಚು. ನೋಡಲಿ ನಾವು ಶ್ರಾವಣ ಬೆಳಗೊಳಗೆ ಬಂದೀವಿ ಇವಾಗ. ಶ್ರಾವಣ ಬೆಳಗೊಳ ಇಲ್ಲಿಂದ ಇವಾಗ ರಿಯಲ್ ಗ್ರೀನರಿ ರಿಯಲ್ ವ್ಯೂ ಎಲ್ಲ ಇವಾಗ ಬರ್ತದೆ ನೋಡಿ. ರಿಯಲ್ ಫೈನಲ್ ನಾವು ಶ್ರಾವಣ ಬೆಳಗ್ಗೆ ಬಂದೀವಿ. ಶ್ರಾವಣ ಬೆಳಗೊಳ ಫೇಮಸ್ ಅಂತ ಏನಕ್ಕಂತಂದ್ರೆ ನಿಮ್ಗೆ ಗೊತ್ತು ಗೊಮ್ಮಟೇಶ್ವರ ಇದಿದ್ದು ಗೊಮ್ಮಟೇಶ್ವರದ ಸ್ಟ್ಯಾಚು ನಿಮಗೆ ಆಲ್ರೆಡಿ ಗೊತ್ತಿದ್ದು ಹಾಸನ ಡಿಸ್ಟ್ರಿಕ್ನಾಗ ಬರ್ತದೆ. ಗೊಮ್ಮಟೇಶ್ವರ ಟ್ರೈನ್ ಹೆಸರು ಯಾಕೆ ಇಟ್ರು ಅಂತಂದ್ರೆ ಇದು ಗೊಮ್ಮಟೇಶ್ವರದ ಪಾಸ್ ಆಗ್ತದಲ್ಲ, ಅದಕ್ಕೆ ಗೊಮ್ಮಟೇಶ್ಲಿಂದ ಇಟ್ರು. ಸೊ ನೀವು ನೋಡ್ತಾ ಇರ್ಬೋದು ಗೊಮ್ಮಟೇಶ್ವರ ಇದಕ್ಕೆ ಬೇರೆ ಏನು ಹೆಸರು ಇಡೋಕ್ಕಾಗಿಲ್ಲ, ಅದಕ್ಕೆ ಇವ್ರು ಗೊಮ್ಮಟೇಶ್ವರ ಸ್ಟ್ಯಾಚು ಇಟ್ಟರು. ಸೊ ಇದು ಟೋಟಲಾಗಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತದೆ. ಇಲ್ಲಿಂದ ರಿಯಲ್ ವ್ಯೂ ಇವಾಗ ಬರ್ತದೆ. ರಿಯಲ್ ವ್ಯೂ ಏನೇನು ಇರ್ತದಲ್ಲ ರಿಯಲ್ ವ್ಯೂ ಎಲ್ಲ ಇವಾಗ ಸ್ಟಾರ್ಟ್ ಆಗ್ತದೆ. ಇವಾಗ ನೋಡ್ರಿ ಹೆಂಗಿರುತ್ತೆ ಗೊಮ್ಮಟೇಶ್ವರ, ಅದೇ ಮೇನ್ ಇರೋದು ಅದೇ ಫೇಮಸ್ಸು. ಅದೇನು ನೋಡಿರಿ ಏನಿಲ್ಲ, ಒಂದೇ ಮಿನಿಟ್ ಹಾಲ್ಟ್ ಅಷ್ಟೇ. ಒಂದೇ ಮಿನಿಟ್ ಹಾಲ್ಟ್ ಇರ್ತಾನೆ. ಒಂದೇ ಮಿನಿಟ್ ಹಾಲ್ಟ್ನಾಗ ಈಗ ಮತ್ತೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ನೋಡಿ. ಎಲ್ಲ ಇಂಜಿನ್ ಎಲ್ಲ ಚೆಕ್ ಮಾಡ್ತಿದ್ದಾರೆ ಇವಾಗ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಅವಿಶ್ ಮಳೆ ಬರಬೇಕಂತ ಅಂದ್ಕೊಂಡಿದ್ದೀನಿ. ಮಳೆ ಬಂದರೆ ಫುಲ್ ಸೀನ್ರಿ ಇರ್ತದೆ. ನೀವು ಕೂಡ ಬೇಡ್ಕೋರಿ ಮಳೆ ಬರಬೇಕಂತ. ಇವಾಗ ಪ್ರೆಸೆಂಟ್ ಏನು ಮಳೆ ಇಲ್ಲ ನೋಡಿರಿ ಹೆಂಗದ, ಏನು ಮಳೆ ಇಲ್ಲ ಏನಿಲ್ಲ, ನಾರ್ಮಲ್ ಮೋಡ ಕಾಣಲ್ಲ. ಬಟ್ ಮಳೆ ಬರಬೇಕು. ಮಳೆ ಬಂದರೆ ಫುಲ್ ಸೂಪರ್ ಇರ್ತದೆ. ಮಳೆ ಬಂದಿಲ್ಲ ಅಂತ ಕೂಡ ಸ್ವಲ್ಪ ಓಕೆ ಸೀನ್ರಿ ಇರ್ತದೆ, ಬಟ್ ಮಳೆ ಬಂದರೆ ಇನ್ನಕ್ಕಿಂತ ಸೂಪರ್ ಇರ್ತದೆ ನೋಡಿರಿ. ಮಳೆ ಬಂದಿಲ್ಲ ಅಂದರೆ ಹಿಂಗದ. ನೋಡ್ರಿ ಇವಾಗ ನಾವು ಹಾಸನ ಬಂದೀವಿ. ಹಾಸನ ಡಿಸ್ಟಿಕ್. ನೋಡ್ತಾ ಇರ್ಬೋದು ಮತ್ತೊಂದು ಬ್ಯಾಂಕರ್ ಹಚ್ತಾ ಇದ್ದಾರೆ. ಬ್ಯಾಂಕರ್ ಯಾಕೆ ಹಚ್ತಾರೆ ಅಂತಂದರೆ ಇವಾಗ ಫುಲ್ಲು ಡೌನ್ ಇರುತ್ತೆ. ಡೌನು ಬ್ರೇಕಿಂಗ್ಗೋಸ್ಕರ ಮತ್ತೊಂದು ಬ್ಯಾಂಕರ್ ಹಚ್ತಾ ಇದ್ದಾರೆ ನೋಡಿ. ಬ್ಯಾಂಕರ್ ಇದೆ, ಫುಲ್ ಮಳೆ ಬರ್ತದೆ. ಇವಾಗ ನಾವು ಜಸ್ಟ್ ಸಕಲೇಶ್ಪುರಕ್ಕೆ ಬಂದೀವಿ. ಸಕಲೇಶ್ಪುರ ನೋಡಿ, ಸಕಲೇಶ್ಪುರ ರೈಲ್ವೆ ಸ್ಟೇಷನ್ ಕೂಡ ಫುಲ್ ಗ್ರೀನರಿ ನೋಡಿರಿ, ಫುಲ್ ಗ್ರೀನರಿ. ಸಕಲೇಶ್ಪುರ ಮತ್ತೊಂದು ಸ್ಪೆಷಲ್ ಏನಂತಂದರೆ ಸಕಲೇಶ್ಪುರದಾಗ ಒಂದು ಫಿಲ್ಮ್ ಶೂಟ್ ಆಗಿದೆ. ಆ ಫಿಲ್ಮ್ ಅಂತಂದ್ರೆ ಯಶ್ ಅವ್ರದ್ದು ಗೂಗ್ಲಿ ಫಿಲ್ಮ್ ನೋಡಿರ್ಬೋದು. ಗೂಗ್ಲಿ ಫಿಲ್ಮದಲ್ಲಿ ಲಾಸ್ಟ್ ಸೀನ್ ಇರುತ್ತಲ್ಲ, ಹೀರೋಣಿ ಏನು ಮಾಡ್ತಾಳೆ ಲಾಸ್ಟಲ್ಲಿ ಬಂದು ಟ್ರೈನ್ ಸ್ಟೇಷನಲ್ಲಿ ಕೂತ್ಕೊಳ್ತಾಳಲ್ಲ, ಆ ಸ್ಟೇಷನಲ್ಲಿ ಕೂತ್ಕೊಂಡು ಹೀರೋ ಓಡ್ಕೊಂಡು ಬಂದು ಸ್ಟೇಷನಲ್ಲಿ ಇದಕ್ಕೆ ಬರ್ತಾನಲ್ಲ, ಅದೇ ಸ್ಟೇಷನ್ ಸಕಲೇಶ್ಪುರ. ಸೊ ಇವಾಗ ನೋಡ್ತಿರ್ಬೋದು ಸಕಲೇಶ್ಪುರ. ಆ ಸ್ಟೇಷನ್ ಯಾವಾಗ ಬಂದಾಗ ಕೂತ್ಕೊಳ್ಳೋದಂತಂದರೆ ಇದು ಸ್ಟೇಷನ್. ಇಲ್ಲಿ ನೋಡಿ ನಿಮ್ಗೆ ಐಡಿಯಾ ಇರ್ಬೋದು. ಕ್ರಾಸಲ್ಲಿರುತ್ತೆ, ಒಂದು ಟ್ರೈನ್ ಹೋಗುತ್ತೆ. ಟ್ರೈನ್ ಹೋದ್ಮೇಲೆ ಅವಳು ಕಾಣ್ತಾಳೆ. ಅವಳು ಕಾಣೋದನ್ನ ಅವಳ ಪಕ್ಕದಲ್ಲಿ ಬಂದು ಕೂತ್ಕೋತಾನೆ. ಅವಾಗ ಅದೇ ಸೀನ್ ಇಲ್ಲಿ ಇದೇ ಸೀನ್. ಅದು ಮೇ ಬಿ ಅಲ್ಲಿ ಸೆಂಟ್ರಲ್ ಶೂಟಿಂಗ್ ನಡೀತದೆ ಅಂತ ಅನಿಸುತ್ತೆ. ಇದೇ ಸ್ಟೇಷನ್ ಎಲ್ಲ ಫಿಲ್ಮ್ ಶೂಟಿಂಗ್ ನಡೆದಿರೋದು. ನೀರು ನೋಡ್ರಿ ಹಂಗೆ ಇರ್ಲತ್ತಾವ. ಸ್ಮಾಲ್ ಫಾಲ್ಸ್.
ಫಾಲ್ಸ್ ಈಗ ಫುಲ್ ಅದೇ ಬರ್ತದೆ ಇವಾಗ ನೋಡಿ. ಇವಾಗ ಫುಲ್ ಸ್ಲೋ ಹೋಗ್ತಾನೆ. ಯಾಕೆ ಹೋಗ್ತಾನೆ ಅಂದ್ರೆ ಫುಲ್ ಡೌನ್ ಸೆಕ್ಷನ್ ಅದ, ಅದಕ್ಕೆ ಫುಲ್ ಸ್ಲೋ ಹೋಗ್ತಾನೆ ಇವಾಗ. ಫುಲ್ ಡೌನ್ ಸೆಕ್ಷನ್ ನೋಡ್ರಿ, ಫುಲ್ ಡೌನ್. ನಿಮ್ಗೆ ವಾಟರ್ ಫಾಲ್ಸ್ ದೊಡ್ಡದು ವಾಟರ್ ಫಾಲ್ಸ್ ಅದೇ ನೋಡ್ರಿ. ವಾಟ್ರು ಓ ಮೈ ಗಾಡ್, ಗುರ್ಜುಲ ನೋಡ್ರಿ. ಪ್ರೆಷರಿಂದ ಉಕ್ಕರಿಲತ್ತವ ನೀರಲ್ಲಿ ನೋಡಿ. ಓ ಬೋ 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 ಬೋ. ಟನಲ್ ನಂಬರ್ 5. ಮಟೀರಿಯಲ್ಸ್ ಸಪ್ಲೈ ಮಾಡೋದು. ಜಸ್ಟ್ ಟಿ ಟಿ ಅಣ್ಣ ಹೇಳಿದ್ರು ಇವಾಗ ಸಕಲೇಶ್ಪುರಿಂದ ಮಂಗಳೂರವರೆಗೂ ಟೋಟಲ್ 57 ಟನಲ್ಸ್ ಇದಾವಂತ. ಟೋಟಲ್ 57 ಟನಲ್ನ ರೆಡಿ ಮಾಡೋಕ್ಕೆ ಎಷ್ಟು ದಿವಸ ಆಯಿತು, ಎಷ್ಟು ಮ್ಯಾನ್ ಪವರ್ ಬೇಕಾಯಿತು. ಹ್ಯಾಟ್ಸ್ ಆಫ್ ಟು ಇಂಡಿಯನ್ ರೈಲ್ವೇಸ್. ರಿಯಲಿ ಅಂದರೆ ನಾನು ಫಸ್ಟ್ ಜರ್ನಿ ಮಾಡ್ತಾಯಿದ್ದೀನಿ ಟ್ರೈನ್ದು. ಸೂಪರ್, ನನ್ನ ಲೈಫಲ್ಲಿ ಮೆಮೊರಿ ಆಗಿರುತ್ತೆ. ಎಸ್ಪೆಷಲಿ ಇದು ಯಶವಂತಪುರ ಟು ಬೆಂಗಳೂರು, ಯಶವಂತಪುರ ಟು ಮಂಗಳೂರು. ಇಲ್ಲಿ ನೋಡಿ ಮತ್ತೊಂದು ಟನಲ್, ಟೋಟಲ್ 57 ಟನಲ್.
ಇವಾಗೆಲ್ಲ ಟನಲ್ಸ್ ಓನ್ಲಿ 38 ಆಗಿದಾವೆ. ಇನ್ನೂ ಸರ್ ಇನ್ನು 19 ಟನಲ್ಸ್ ಅದಾವೆ. ಇನ್ನು 19 ಟನಲ್ಸ್ ನನ್ನ ಮೊಬೈಲ್ ಸ್ಟೋರೇಜ್ ಫುಲ್ ಆಗ್ಬಿಟ್ಟದೆ. ಏನು ಮಾಡಕ್ಕೆ ಅಂತ ಅಂದರೂ ಸ್ಟೋರ್ ಮಾಡಕ್ಕೆ. ನೋಡ್ರಿ ನೀರು ಎಷ್ಟು ತಿಳಿಯೋ ನೀರು. ಸ್ವಲ್ಪನೇ ಹೊಡ್ಡದ ಅಂದರೆ ಎಷ್ಟು ಒಡ್ಡಾಡ್ಲತ್ತದ ಇದು ನೋಡ್ರಿ ಇದು ಹಂಗನೇ ಜನ್ನತ್ ನೋಡ್ತಾ ಇರ್ಬೋದು. ಇಲ್ಲಿ ಬಂದ್ಬಿಟ್ಟು ಹ್ಯಾಂಡ್ ವಾಶ್ ಕೊಟ್ಟಿದಾರ. ಇಲ್ಲಿ ಹ್ಯಾಂಡ್ ವಾಶ್ ಮಾಡೋಕ್ಕೆ ಬೇಸಿನ್ ಇದೆ. ಬೇಸಿನ್ ಅಂದರೆ ಹ್ಯಾಂಡ್ ವಾಶ್ ಮಾಡೋಕ್ಕೆ ಇದು. ಇಲ್ಲಿ ಟಿಶ್ಯೂ ಕೊಟ್ಟಿದ್ದಾರೆ. ಇಲ್ಲಿ ಇದೆ. ಇಲ್ಲಿ ಸ್ವಲ್ಪ ಫ್ರೆಶ್ನರ್ಗೆ ಯೂಸ್ ಆಗಲ್ಲ ಅಂತ ಇಲ್ಲಿ ನೋಡ್ತಾ ಇರ್ಬೋದು. ಹಿಂಗಿದೆ. ಬಟ್ ಇಲ್ಲಿ ಲೈಟ್ ಹಂಗೆ ಬರ್ಬೇಕಂದ್ರೆ ಇಲ್ಲಿ ನೋಡಿ ಆಟೋಮೆಟಿಕ್ ಕೊಟ್ಟಿದ್ದಾರೆ. ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಸಾಕು, ಇದಾಗುತ್ತೆ, ಲೈಟ್ ಆನ್ ಆಗುತ್ತೆ. ಕ್ಲಿಕ್ ಮಾಡಿದ್ರೆ ಆಯಿತು, ಲೈಟ್ ಆಫ್. ವೆಂಟಿಲೇಷನ್ಗೆ ಲೈಟ್ ಆನ್. ಸೊ ಈ ರೀತಿ ಇದೆ ವಾಶ್ರೂಮ್. ಓಕೆ, ಅಷ್ಟೊಂದು ಏನು ನೀಟು ಇಲ್ಲ. ಓಕೆ ಮುಗೀತು ಇವಾಗ ನಮ್ಮದೆಲ್ಲ ಜರ್ನಿ ಮುಗೀತು, ಎಲ್ಲ ಮುಗೀತು. ಇವಾಗ ನೋಡ್ತಿರ್ಬೋದು ನಾನು ಮಂಗಳೂರು ಜಂಕ್ಷನ್ ಹತ್ರ ಇದ್ದೀನಿ. ಮಂಗಳೂರು ಜಂಕ್ಷನ್ ಇದು ನಮ್ಮದು ಟ್ರೈನು. ನೋಡಿ ಟ್ರೈನ್ ಹಿಂಗಿದೆ. ಸೊ ಇಲ್ಲಿಂದ ಹೇಳೋಣ ಟಾಟಾ ಬೈ ಬೈ. ಐ ಹೋಪ್ ನಿಮಗೆ ಇದು ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಕಂಪಲ್ಸರಿ ನೀವು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಬಸ್ ಜರ್ನಿ ಮತ್ತು ಟ್ರೈನ್ ಜರ್ನಿ ನಮ್ಮ ವ್ಲಾಗ್ನ ಈ ರೀತಿ ಬರ್ತಾ ಇರುತ್ತೆ ಅಂತ ಹೇಳ್ಕೊತಾ ನೆಕ್ಸ್ಟ್ ಜರ್ನಿ ಮಾಡ್ತೀನಿ ಮಂಗಳೂರು ಟು ಹೈದ್ರಾಬಾದ್. ಸೊ ನೀವು ಮಂಗಳೂರು ಟು ಹೈದ್ರಾಬಾದ್ನ ಬಸ್ ಜರ್ನಿ ನೋಡ್ತೀರಿ. ಸೊ ಸ್ಟೇ ಟ್ಯೂನ್ಡ್ ಆಗಿರಿ, ನಿಮಗೆ ಇದೇ ರೀತಿ ವ್ಲಾಗ್ಸ್ ಬರ್ತಾ ಇರುತ್ತೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಟಾಟಾ ಬೈ ಬೈ. ಟಾಟಾ ಬೈ ಫ್ರಮ್ ಮಂಗಳೂರು. ಬಾಯ್.